ಇವತ್ತು ನಾವು ಒಂದು ಭಾರಿ ಮಜವಾದ ಆ, ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಮುಂದಿರುವ ಕೆಲವು ಸೈನ್ಸ್ ಬುಕ್ಸ್ ಮತ್ತೆ ಆರ್ಟಿಕಲ್ಸ್ ಓದಿದಾಗ ಗೊತ್ತಾಗಿದ್ದೇನೆಂದ್ರೆ, ನಮ್ಮ ಸುತ್ತಮುತ್ತ ಅಂದ್ರೆ ಈ ಗಾಳಿಯಲ್ಲಿ, ನಾವು ದಿನನಿತ್ಯ ತಿನ್ನೋ ಊಟದಲ್ಲಿ ಕಣ್ಣಿಗೆ ಕಾಣದ ಇನ್ವಿಸಿಬಲ್ ನೇಬರ್ಸ್ ಇದ್ದಾರೆ ಅಂತ. ಹೌದು, ಇದು ನಿಜಕ್ಕೂ ಅಚ್ಚರಿಪಡುವಂತ ವಿಷಯ. ಇವನ್ನ ನಾವು ಮೈಕ್ರೋಬ್ಸ್ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೇವೆ. ಇವು ಎಷ್ಟು ಸಣ್ಣ ಇರುತ್ತೆ ಅಂದ್ರೆ ನಮಗೆ ಬರೀ ಕಣ್ಣಿಗೆ ಕಾಣಿಸೋದೇ ಇಲ್ವಾ ಇವು? ಖಂಡಿತ ಕಾಣಿಸಲ್ಲ. ಅವನ್ನ ನೋಡ್ಬೇಕು ಅಂದ್ರೆ ಮೈಕ್ರೋಸ್ಕೋಪ್ ಬೇಕೇ ಬೇಕು. ಆದ್ರೆ ಇವು ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ನಮ್ಮ ಆಹಾರದ ರುಚಿನ ಬದಲಾಯಿಸುವಲ್ಲಿ ಅಥವಾ ಅದನ್ನ ಹಾಳ್ಮಾಡುವಲ್ಲಿ ಇವುಗಳ ಪಾತ್ರ ತುಂಬಾ ದೊಡ್ಡದು. ಅರೆ, ಅಂದ್ರೆ ಈ ಮೈಕ್ರೋಬ್ಸ್ ಎಲ್ಲಾ ಕಡೆ ಇದ್ದಾವೆ ಅಂದಮೇಲೆ ಅವು ನಾವು ತಿನ್ನೋ ಊಟದ ಮೇಲೆ ಕುಳಿತಾಗ ಏನಾಗುತ್ತೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಬ್ರೆಡ್ ಒಂದೆರಡು ದಿನ ಹಳೆದಾದಾಗ ಅದರ ಮೇಲೆ ಹಸಿರು ಅಥವಾ ಕಪ್ಪು ಬಣ್ಣದ ಚುಕ್ಕೆಗಳು ಬರುತ್ತೆ. ಅದನ್ನ ನಾವು ಮೌಲ್ಡ್ ಅಂತೀವಿ. ಕರೆಕ್ಟ್. ಆ ಮೌಲ್ಡ್ ಕೂಡ ಒಂದು ರೀತಿಯ ಮೈಕ್ರೋಬ್. ಈ ಗಾಳಿಯಲ್ಲಿ ಸುಮ್ಮನೆ ತೇಲಾಡ್ಕೊಂಡಿರೋ ಮೈಕ್ರೋಬ್ಸ್ ಬ್ರೆಡ್ ಅಥವಾ ಹಣ್ಣುಗಳ ಮೇಲೆ ಕೂತು ಆ ಊಟದಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ತಿನ್ನೋಕೆ ಶುರು ಮಾಡ್ತವೆ. ಓಹೋಹೋ, ಅಂದ್ರೆ ಅವು ನಮ್ಮ ಊಟನ ಕದೀತವೆ ಅಂತ ಆಯ್ತು. ಹೌದು, ತಿಂದ ಹಾಗೆಲ್ಲ ಅವು ಬಹಳ ಬೇಗನೆ ಮಲ್ಟಿಪ್ಲೈ ಆಗ್ತವೆ. ಮಲ್ಟಿಪ್ಲೈ ಅಂದ್ರೆ 1ರಿಂದ 2, 2ರಿಂದ 4 ಆಗ್ತಾ ತಮ್ಮ ಸಂಖ್ಯೆನ ಫಾಸ್ಟ್ ಆಗಿ ಹೆಚ್ಚಿಸ್ಕೊಳ್ತವೆ. ಓಕೆ, ಹೀಗೆ ಅವು ಮಲ್ಟಿಪ್ಲೈ ಆಗಿ ಇಡೀ ಆಹಾರನ ಆಕ್ರಮಿಸ್ಕೊಂಡಾಗ ಅಲ್ಲಿ ಊಟ ಕೆಟ್ಟ ವಾಸನೆ ಬರುತ್ತಲ್ವಾ, ಮೆತ್ತಗೆ ಆಗುತ್ತೆ ಅಥವಾ ಕೊಳೆಯುತ್ತೆ. ಇದನ್ನೇ ಸ್ಪಾಯ್ಲೇಜ್ ಅಂತ ಕರೆಯೋದು. ಎಕ್ಸಾಕ್ಟ್ಲಿ, ಅದನ್ನೇ ಸ್ಪಾಯ್ಲೇಜ್ ಅನ್ನೋದು. ಆದ್ರೆ ಒಂದು ವಿಷಯ ಏನಂದ್ರೆ, ಎಲ್ಲಾ ಊಟವೂ ಒಂದೇ ಸಮನೆ ಸ್ಪಾಯ್ಲೇಜ್ ಆಗಲ್ಲ. ಈ ಮೈಕ್ರೋಬ್ಸ್ ಬೆಳೆಯೋಕೆ 3 ಮುಖ್ಯ ಕಂಡೀಷನ್ಸ್ ಬೇಕು. 3 ಕಂಡೀಷನ್ಸಾ? ಯಾವುದು ಅವು? ಮೊದಲನೇದು ಮಾಯಿಶ್ಚರ್ ಅಂದ್ರೆ ನೀರಿನ ಅಂಶ, ಎರಡನೇದು ಏರ್ ಅಂದ್ರೆ ಗಾಳಿ, ಮತ್ತೆ ಮೂರನೇದು ಟೆಂಪರೇಚರ್ ಅಂದ್ರೆ ಸ್ವಲ್ಪ ಬೆಚ್ಚಗಿನ ವಾತಾವರಣ ಬೇಕವುಗಳಿಗೆ. ಒಂದ್ ನಿಮಿಷ, ಇದು ಕೇಳೋಕೆ ನಮಗೆ ಗಿಡಗಳ ಹಾಗೆ ಅನಿಸ್ತೆ ಅಲ್ವಾ? ಅಂದ್ರೆ ಬೀಜದಿಂದ ಗಿಡ ಬೆಳೆಯೋಕೆ ಸರಿಯಾದ ಮಣ್ಣು, ನೀರು, ಬಿಸಿಲು ಬೇಕ್ತಾನೆ ಹಾಗೆ? ಹೌದು, ಸೇಮ್ ಅದೇ ರೀತಿ. ಈಗ ಕತ್ತರಿಸಿದ ಸೇಬು ಹಣ್ಣಿನಲ್ಲಿ ಕತ್ತರಿಸಿದ ಹಣ್ಣಿನಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಹಾಗಾಗಿ ಅಲ್ಲಿ ಅವು ಬೇಗ ಬೆಳೀತವೆ. ಆದ್ರೆ ಡಬ್ಬದಲ್ಲಿಟ್ಟ ಒಣಗಿದ ಬಿಸ್ಕೆಟ್ ಮೇರಿ ಇವು ಬೆಳೆಯಲ್ಲ. ನನ್ನ ಅಂದಾಜು ಸರಿತಾನೆ? 100ಕ್ಕೆ 100 ಸರಿ. ಅದೇ ಕಾರಣಕ್ಕೆ ನಾವು ಊಟನ ಫ್ರಿಡ್ಜ್ನಲ್ಲಿಡೋದು. ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ. ಆ ಚಳಿಗೆ ಈ ಮೈಕ್ರೋಬ್ಸ್ ಬೆಳೆಯಲ್ಲ. ಮತ್ತೆ ಹಾಲನ್ನ ಗ್ಯಾಸ್ ಮೇಲೆ ಚೆನ್ನಾಗಿ ಕುದಿಸಿದಾಗ ಆ ಹೈ ಹೀಟ್ನಲ್ಲಿ ಈ ಕೆಟ್ಟ ಮೈಕ್ರೋಬ್ಸ್ ಸಾಯ್ತಾವಲ್ವಾ? ಖಂಡಿತ. ಹೈ ಹೀಟ್ನಲ್ಲಿ ಅವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನನಗಿಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇದೆ. ಎಲ್ಲಾ ಮೈಕ್ರೋಬ್ಸ್ ಹೀಗೆ ಊಟನ ಸ್ಪಾಯ್ಲೇಜ್ ಮಾಡ್ತವೆ ಅಂತಾದ್ರೆ, ನಾವು ರಾತ್ರಿ ಹಾಲಿಗೆ ಸ್ವಲ್ಪ ಮಜ್ಜಿಗೆ ಹಾಕಿದಾಗ ಬೆಳಗ್ಗೆ ಅದು ಗಟ್ಟಿಯಾದ ರುಚಿಯಾದ ಮೊಸರಾಗುತ್ತೆ. ಅದು ಹೇಗೆ? ಆಹಾ, ಇಲ್ಲೇ ಇರೋದು ಅಸಲಿ ಸೈನ್ಸ್. ಅಥವಾ ರಾತ್ರಿ ರುಬ್ಬಿ ಇಟ್ಟ ಇಡ್ಲಿ ಹಿಟ್ಟು ಬೆಳಗ್ಗೆ ಉಬ್ಬಿ ಬರುತ್ತೆ, ಇವು ಕೂಡ ಮೈಕ್ರೋಬ್ಸ್ ಇಂದನೇ ಆಗೋದಾದ್ರೆ ನಾವು ಅವುಗಳಿಗೆ ಹೆದರಬೇಕಲ್ವಾ? ಇಲ್ಲ ಇಲ್ಲ, ಖಂಡಿತ ಹೆದರಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಮೈಕ್ರೋಬ್ಸ್ ಕೆಟ್ಟದ್ದಲ್ಲ. ಕೆಲವು ನಮ್ಮ ಹೆಲ್ಪ್ಫುಲ್ ಶೆಫ್ಸ್ ಇದ್ದ ಹಾಗೆ. ಹೆಲ್ಪ್ಫುಲ್ ಶೆಫ್ಸ್ ಅಂದ್ರೆ ನಮಗೆ ಅಡುಗೆ ಮಾಡೋಕೆ ಸಹಾಯ ಮಾಡ್ತಾವ? ಹೌದು. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಒಂದು ಒಳ್ಳೆ ಮೈಕ್ರೋಬ್ ಇರುತ್ತೆ. ಇವು ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನೋ ಸಕ್ಕರೆ ಅಂಶನ ತಿಂದು ಅದನ್ನ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತವೆ. ಓ, ಅಂದ್ರೆ ಆ ಲ್ಯಾಕ್ಟಿಕ್ ಆಸಿಡ್ ಹಾಲಿನ ಪ್ರೋಟೀನ್ ಸ್ಟ್ರಕ್ಚರ್ನ ಬದಲಾಯಿಸಿ ನೀರಾಗಿರುವ ಹಾಲನ್ನ ಗಟ್ಟಿಯಾದ ಮೊಸರು ಮಾಡುತ್ತಾ? ವಾವ್, ಇದೊಂದು ಮಸ್ತ್ ಪ್ರಕ್ರಿಯೆ ಬಿಡಿ. ಇಡ್ಲಿ ಮತ್ತೆ ದೋಸೆ ಹಿಟ್ಟಿನಲ್ಲೂ ಇದೇ ರೀತಿಯಾಗತ್ತಲ್ವಾ? ನಿಖರವಾಗಿ. ಇಡ್ಲಿ ಹಿಟ್ಟಿನಲ್ಲಿರೋ ಒಳ್ಳೆ ಮೈಕ್ರೋಬ್ಸ್ ಊಟ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ರಿಲೀಸ್ ಮಾಡ್ತವೆ. ಆ ಗ್ಯಾಸಿಂದ ಹಿಟ್ಟಿನ ಒಳಗೆ ಸಂಗಸಂಗ ಗಾಳಿಯ ಗುಳ್ಳೆಗಳು ಬಂದು ಹಿಟ್ಟು ಉಬ್ಬುತ್ತೆ. ಓಹೋ, ಅದಕ್ಕೆ ನಮ್ಮ ಇಡ್ಲಿ ಅಷ್ಟು ಸಾಫ್ಟ್ ಆಗಿ ಮತ್ತೆ ಮೃದುವಾಗಿ ಬರೋದು. ಈ ಪ್ರಕ್ರಿಯೆನ ನಾವು ಫರ್ಮೆಂಟೇಷನ್ ಅಂತ ಕರಿತೇವೆ ಅಂತ ಸೋರ್ಸ್ನಲ್ಲಿ ಓದಿದ್ದೆ. ಹೌದು, ಫರ್ಮೆಂಟೇಷನ್ ಅಂತಾನೆ ಕರೆಯೋದು. ನಮ್ಮ ರಿಸರ್ಚ್ ನೋಟ್ಸ್ ಪ್ರಕಾರ ಉಪ್ಪಿನಕಾಯಿ ಮತ್ತೆ ಚೀಸ್ ಕೂಡ ಇದೇ ರೀತಿ ಫರ್ಮೆಂಟೇಷನ್ನಿಂದಾನೇ ತಯಾರಾಗೋದಲ್ವಾ? ಅಂದ್ರೆ ಕೆಲವು ಮೈಕ್ರೋಬ್ಸ್ ಊಟನ ಸ್ಪಾಯ್ಲೇಜ್ ಮಾಡಿದ್ರೆ, ಇನ್ನೂ ಕೆಲವು ಫರ್ಮೆಂಟೇಷನ್ ಮೂಲಕ ನಮಗೆ ರುಚಿಯಾದ ಆಹಾರನ ಕೊಡ್ತವೆ. ಅಕ್ಷರಶಃ ಸತ್ಯ. ಇಂದಿನ ಈ ಚರ್ಚೆನ ಮುಗ್ಸೋ ಮುನ್ನ ಒಂದು ಭಾರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಈ ಇಡೀ ಭೂಮಿ ಮೇಲೆ ಎಷ್ಟು ಜನ ಮನುಷ್ಯರಿದ್ದಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಮೈಕ್ರೋಬ್ಸ್ ನಮ್ಮ ಒಂದೇ ಕೈ ಮೇಲೆ ಇರುತ್ತೆ. ಅರೆ, ಒಂದೇ ಕೈ ಮೇಲ? ಇದು ನಿಜಕ್ಕೂ ನಂಬೋಕೆ ಕಷ್ಟ, ಆದ್ರೂ ಒಪ್ಕೊಳ್ಳೇಬೇಕು.
ಅದಕ್ಕೆ ಊಟಕ್ಕೂ ಮುನ್ನ ಸೋಪ್ ಹಾಕಿ ಚೆನ್ನಾಗಿ ಕೈ ತೊಳೆಯೋದು ಬಹಳ ಮುಖ್ಯ ಅಂತ ದೊಡ್ಡವರು ಹೇಳೋದು. ಹೌದು, ಕೈ ತೊಳೆಯೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಕೈಗಳ ಮೇಲೆ ನಮ್ಮ ಸುತ್ತಮುತ್ತ ಒಂದು ದೊಡ್ಡ ಮ್ಯಾಜಿಕ್ ಪ್ರಪಂಚವೇ ಇದೆ ಅಂದ್ಮೇಲೆ ನಮ್ಮ ಅಡಿಗೆ ಮನೆಯಲ್ಲಿ ಯಾವ ರುಚಿಯಾದ ತಿಂಡಿಗಳಲ್ಲಿ ಈ ಪುಟ್ಟ ಹೆಲ್ಪ್ಫುಲ್ ಶೆಫ್ಸ್ ಅಡಗಿರ್ಬೋದು ಅನ್ನೋದು ನಿಜಕ್ಕೂ ಯೋಚಿಸಬೇಕಾದ ಒಂದು ದೊಡ್ಡ ವಿಸ್ಮಯ. ಖಂಡಿತ. ಹೌದು.